ನವರಾತ್ರಿ. ನವರಾತ್ರಿ ಒಂದು ಹಿಂದೂ ಹಬ್ಬವಾಗಿದ್ದು ಇದರಲ್ಲಿ ತಾಯಿ ದುರ್ಗೆ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಕರ್ನಾಟಕದಲ್ಲಿ ಇದನ್ನು ದಸರಾ ಎಂದು ಕರೆಯುತ್ತಾರೆ. ಈ ಹಬ್ಬವನ್ನು ಶಕ್ತಿಯ ಆರಾಧನೆಗೆ ಮೀಸಲಾಗಿ ಇಡಲಾಗಿದೆ ಮತ್ತು ಮಹಿಷಾಸುರನನ್ನು ಕೊಂದ ದುರ್ಗಿಯ ವಿಜಯವನ್ನು ಸಂಕೇತಿಸುತ್ತದೆ. ಮೊದಲ 3 ದಿನಗಳಲ್ಲಿ ಸರಸ್ವತಿಯನ್ನು ಪೂಜಿಸಲಾಗುತ್ತದೆ. 10ನೇ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸಲಾಗುತ್ತದೆ. ನವರಾತ್ರಿಯ ಮಹತ್ವ ಮತ್ತು ಆಚರಣೆಗಳು: ದೇವಿಯ ಆರಾಧನೆ. ಶಕ್ತಿಯ ಅಧಿದೇವತೆಯಾದ ದುರ್ಗೆಯ 9 ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅವರನ್ನು ಪೂಜಿಸಲಾಗುತ್ತದೆ. ಇತಿಹಾಸ: ದುರ್ಗಾದೇವಿಯು ಮಹಿಷಾಸುರನನ್ನು 9 ದಿನಗಳ ಕಾಲ ಹೋರಾಡಿ 10ನೇ ದಿನ ಅವನನ್ನು ಕೊಂದಳು ಎಂಬ ನಂಬಿಕೆಯಿದೆ. ಕರ್ನಾಟಕದಲ್ಲಿ ಆಚರಣೆ: ಕರ್ನಾಟಕದಲ್ಲಿ ನವರಾತ್ರಿಯನ್ನು ದಸರಾ ಎಂದು ಕರೆಯುತ್ತಾರೆ. ಮೈಸೂರು ದಸರಾ ಜಗತ್ಪ್ರಸಿದ್ಧವಾಗಿದ್ದು ಅಂದು ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆ ನಡೆಯುತ್ತದೆ. ಈ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿಯಂದು ಬನ್ನಿ ವಿನಿಮಯ ಮಾಡಿಕೊಳ್ಳುವುದು ವಾಡಿಕೆ. ಇತರ ಆಚರಣೆಗಳು: ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು ಪೂಜೆಯಲ್ಲಿ ಇಟ್ಟು ಅಕ್ಷರಾಭ್ಯಾಸ ನಡೆಸುತ್ತಾರೆ. ಆಟಿಕೆಗಳನ್ನು ಅಲಂಕರಿಸಿ ಪೂಜಿಸುವ ಪದ್ಧತಿಯೂ ಇದೆ. ಹಿಂದೂ ಪಂಚಾಂಗದ ಅಶ್ವಯುಜ ಮಾಸದ ಶುದ್ಧ ಪ್ರತಿಪದೆಯಿಂದ ಪ್ರಾರಂಭವಾಗುವ ಈ ಹಬ್ಬವು 10 ದಿನಗಳ ಕಾಲ ನಡೆಯುತ್ತದೆ. ಈ ಬಾರಿ ನವರಾತ್ರಿ ಆರಂಭ ಸೋಮವಾರ 22ನೇ ಸೆಪ್ಟೆಂಬರ್ 2025ರಿಂದ ಅಕ್ಟೋಬರ್ 1ನೇ ತಾರೀಕು ಬುಧವಾರದವರೆಗೆ ಪ್ರಾರಂಭವಾಗುತ್ತದೆ ಮತ್ತು 2ನೇ ಅಕ್ಟೋಬರ್ 2025ರ ಗುರುವಾರದ ವಿಜಯದಶಮಿಯ ಆಚರಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಈ ನವರಾತ್ರಿಯನ್ನು ಭಾರತಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ಹಬ್ಬವು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ 9 ರಾತ್ರಿಗಳ ಯುದ್ಧವನ್ನು ಸಂಕೇತಿಸುತ್ತದೆ. 10ನೇ ದಿನದಂದು ಒಳ್ಳೆಯದಕ್ಕೆ ವಿಜಯ ಸಿಗುತ್ತದೆ. ಈ ಅವಧಿಯಲ್ಲಿ ತಾಯಿ ದುರ್ಗಾದೇವಿಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಪೂಜಿಸಲಾಗುತ್ತದೆ. 9 ನವರಾತ್ರಿಗಳು ಮತ್ತು ದುರ್ಗಾದೇವಿಯ ಅವತಾರಗಳು. 9 ರಾತ್ರಿಗಳ ಕಾಲ ಜನರು ನವರಾತ್ರಿಯನ್ನು ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸುತ್ತಾರೆ. ಪ್ರತಿದಿನವೂ ದುರ್ಗಾದೇವಿಯ ಒಂದೊಂದು ಅವತಾರಕ್ಕೆ ಸಮರ್ಪಿತವಾದ ಮತ್ತು ಭಕ್ತರು ಪ್ರತಿದಿನಕ್ಕೆ ಅನುಗುಣವಾದ ನಿರ್ದಿಷ್ಟ ಬಣ್ಣಗಳನ್ನು ಧರಿಸುತ್ತಾರೆ. ದಿನ 1: ಶೈಲಪುತ್ರಿ ಅಥವಾ ಪ್ರತಿಪದ. ಪುತ್ರಿ ಎಂದರೆ ಮಗಳು. ಪರ್ವತ ದೇವರ ಮಗಳಾಗಿ ಪಾರ್ವತಿ ದೇವಿಯನ್ನು ಈ ದಿನದಂದು ಗೌರವಿಸಲಾಗುತ್ತದೆ. ದಿನ 2: ಬ್ರಹ್ಮಚಾರಿಣಿ ಅಥವಾ ದ್ವಿತೀಯ. ಕೋಪವನ್ನು ಕಡಿಮೆ ಮಾಡುವುದನ್ನು ಸಂಕೇತಿಸುವ ದುರ್ಗಾದೇವಿಯ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ದಿನ 3: ಚಂದ್ರಘಂಟ ಅಥವಾ ತೃತೀಯ. ಭಕ್ತರು ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತಾರೆ. ಅವಳು 3ನೇ ಕಣ್ಣನ್ನು ಹೊಂದಿದ್ದಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಅವಳನ್ನು ಮೆಚ್ಚಿಸಲು ಮಲ್ಲಿಗೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ. ದಿನ 4: ಕೂಷ್ಮಾಂಡ ಅಥವಾ ಚತುರ್ಥಿ. ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡುವುದಕ್ಕೆ ಹೆಸರುವಾಸಿಯಾಗಿದ್ದಾಳೆ. ದಿನ 5: ಸ್ಕಂದಮಾತಾ ಅಥವಾ ಪಂಚಮಿ. ಬುಧಗ್ರಹವನ್ನು ಆಳುವ ಸ್ಕಂದಮಾತಾ ದೇವಿಗೆ ಅರ್ಪಿತಳು. ಆಕೆಯ ಉಗ್ರ ಅವತಾರ ಆದರೆ ಪ್ರೀತಿಯ ಸ್ವಭಾವಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ದಿನ 6: ಕಾತ್ಯಾಯಿನಿ ಅಥವಾ ಷಷ್ಠಿ. ಷಷ್ಠಿಯಂದು ದುರ್ಗಾದೇವಿಯು ರಾಕ್ಷಸರ ರಾಜನನ್ನು ಸೋಲಿಸಲು ದೇವಿ ಕಾತ್ಯಾಯಿನಿಯ ರೂಪವನ್ನು ತಾಳುತ್ತಾಳೆ. ಮಹಿಳೆಯರು ಶಾಂತಿಯುತ ದಾಂಪತ್ಯ ಮತ್ತು ಕುಟುಂಬ ಜೀವನಕ್ಕಾಗಿ ಈ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ದಿನ 7: ಕಾಳರಾತ್ರಿ ಅಥವಾ ಸಪ್ತಮಿ. ಈ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದೆ. ಆಕೆಯ ಉಗ್ರ ಸ್ವಭಾವ ಮತ್ತು ವಿಶ್ವದಾದ್ಯಂತ ದುಷ್ಟಶಕ್ತಿಗಳನ್ನು ಭಯಭೀತಗೊಳಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿದೇವನನ್ನು ಕೂಡ ಆಳುತ್ತಾಳೆ. ದಿನ 8: ಮಹಾಗೌರಿ ಅಥವಾ ಅಷ್ಟಮಿ. ಈ ದಿನದಂದು ಜನರು ಬಿಳಿ ಬಟ್ಟೆಗಳನ್ನು ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುವ ಮಹಾಗೌರಿಯನ್ನು ಪೂಜಿಸುತ್ತಾರೆ. ಯುವಕನ್ಯೆಯ ಹುಡುಗಿಯರಿಗೆ ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮವಾದ ಕನ್ಯಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು
ಮಹಾರಾಷ್ಟ್ರಮಿ ಅಥವಾ ಮಹಾದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಇದನ್ನು ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳಿಂದ ಗುರುತಿಸಲಾಗುತ್ತದೆ. ದಿನ 9 ಸಿದ್ಧಿದಾತ್ರಿ ಅಥವಾ ನವಮಿ. ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. 9ನೇ ದಿನವನ್ನು ಅವಳಿಗೆ ಸಮರ್ಪಿಸಲಾಗಿದೆ. ದಿನ 10 ವಿಜಯದಶಮಿ. 9 ದಿನಗಳ ಕಾಲ ಪ್ರಾರ್ಥನೆಯ ನಂತರ 10ನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಇದು ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವ ಸಮಯ. ಇದನ್ನು ವಿದ್ಯಾರಂಭಂ ಎಂದು ಕರೆಯಲಾಗುತ್ತದೆ. ಇದು ಮಕ್ಕಳ ಶಿಕ್ಷಣದ ಜಗತ್ತಿಗೆ ಪರಿಚಯವನ್ನು ಸೂಚಿಸುತ್ತದೆ. ನವರಾತ್ರಿ ಸಮಯದಲ್ಲಿ ಆಚರಣೆಗಳು. ನವರಾತ್ರಿಯ 9 ರಾತ್ರಿಗಳಲ್ಲಿ ದುರ್ಗಾದೇವಿಯನ್ನು 3 ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಮೊದಲ 3 ದಿನಗಳು ಅವಳನ್ನು ಶಕ್ತಿ ದೇವತೆಯಾದ ಆದಿಶಕ್ತಿ ಎಂದು ಪೂಜಿಸಲಾಗುತ್ತದೆ. ಮುಂದಿನ 3 ದಿನಗಳು ಅವಳನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಕೊನೆಯ 3 ದಿನಗಳು ಅವಳನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾದ ಸರಸ್ವತಿ ಎಂದು ಪೂಜಿಸಲಾಗುತ್ತದೆ. ಈ ಹಬ್ಬದಲ್ಲಿ ಭಕ್ತರು ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ. ಧಾನ್ಯಗಳು, ಈರುಳ್ಳಿ, ಮಾಂಸ ಮತ್ತು ಮದ್ಯವನ್ನು ತ್ಯಜಿಸುತ್ತಾರೆ. ಉಪವಾಸ ಮಾಡುವವರಿಗೆ ಅನುಕೂಲವಾಗುವಂತೆ ಉತ್ತರ ಭಾರತದಲ್ಲಿ ವಿಶೇಷ ನವರಾತ್ರಿ ಊಟಗಳನ್ನು ತಯಾರಿಸಲಾಗುತ್ತದೆ. ನವರಾತ್ರಿಯನ್ನು ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ. ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.